ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ಏನು ಮಾತಾಡೋಕೆ ಹೊರಟಿದ್ದೀವಪ್ಪ ಅಂತಂದರೆ, ಹಲವಾರು ದಿನ ಆಯಿತು ನಾನು ತುಂಬ ವಿಡಿಯೋನ ಅಪ್ಲೋಡ್ ಮಾಡೇ ಇಲ್ಲ. ಓನ್ಲಿ ಏನಿಲ್ಲ ಅಂದ್ರೆ 6 ತಿಂಗಳಾಯಿತು ನಾನು ವಿಡಿಯೋ ಯಾವುದೂ ಅಪ್ಲೋಡೇ ಮಾಡಿಲ್ಲ. ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ. ಇವಾಗಿನಿಂದ ನಾನು ಕಂಟಿನ್ಯೂಸ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಮಾಡಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಾಗೋಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಾನು ಅಪ್ಡೇಟ್ ಮಾತ್ರ ಕೊಡ್ತಾ ಹೋಗ್ತೀನಿ. ವಾಟ್ಸಪ್ನಲ್ಲಿ ಇಲ್ಲ ಅಂದರೆ ಜಾಯ್ನ್ ಆಗೋಳಿ. ವಾಟ್ಸಪ್ನಲ್ಲಿ ಯಾರೇ ಕಾಲ್ ಮಾಡಿದರೂ ಕೂಡ ನಾನು ಪಿಕ್ ಮಾಡಿ ಅವ್ರಿಗೆ ಸೊಲ್ಯೂಷನ್ನ ನಾನು ಕೊಡ್ತಿದ್ದೀನಿ. ಬಟ್ ವಿಡಿಯೋ ಮಾತ್ರ ಅಪ್ಡೇಟ್ ಮಾಡಿಲ್ಲ ಅಷ್ಟೇ. ನಾನು ಯಾರಾದರೂ ಕಾಲ್ ಮಾಡಿದರೆ ಅಪ್ಡೇಟ್ ಕೊಟ್ಟಿದ್ದೀನಿ. ವಾಟ್ಸಪ್ನಲ್ಲಿ ನನ್ನ ಲಿಂಕ್ ಬೇಕಿದ್ರೆ ಇಲ್ಲೇ ಇದೆ, ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ದೀನಿ. ನಾನು ಡೈರೆಕ್ಟ್ ಲಿಂಕ್ ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಕಾಣುತ್ತೆ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಂಕ್ ಕಾಣುತ್ತೆ ನೋಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಇದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಜಾಯ್ನ್ ಆಗಿ ಬೇಗ ಬೇಗ. ಇವತ್ತಿನ ವಿಡಿಯೋನಲ್ಲಿ ಏನು ಮಾತಾಡೋಕೆ ಹೊರಟಿದ್ದೀವಪ್ಪ ಅಂತಂದರೆ, ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸ್ಕಾಲರ್ಶಿಪ್ ಅಂದರೆ ಸರಿ, ಇವಾಗ SSP ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಇದೆಯಲ್ಲ, ಆ ಅಪ್ಲಿಕೇಶನ್ ಯಾವ ರೀತಿ ಲಾಸ್ಟ್ ಡೇಟ್ ಇದೆ, ಯಾವಾಗ ಎಂಡ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಾನು ವಿಡಿಯೋನಲ್ಲಿ. ಅದು ಲಾಸ್ಟ್ ಡೇಟ್ ಏನಪ್ಪ ಅಂದರೆ, ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿ ಮತ್ತು ಡಿಗ್ರಿ ನಂತರ ಸ್ನಾತಕೋತ್ತರ ಪದವಿ ಮತ್ತು LLB ಇನ್ನೂ ಹಲವಾರು ಪದವಿ ಯಾವ್ಯಾವ ಬರುತ್ತಲ್ಲ, ಎಲ್ಲ ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ಬೋದು. ಇವಾಗ ಆಲ್ರೆಡಿ ಡೇಟ್ ಏನಿದೆ, ಫಸ್ಟ್ PUC ಸೆಕೆಂಡ್ PUC ಡೇಟು ಆಲ್ರೆಡಿ ಕ್ಲೋಸ್ ಆಗಿದೆ. ಸ್ಕಾಲರ್ಶಿಪ್ಪು ಹಾಸ್ಟೆಲ್ ಅಪ್ಲಿಕೇಶನ್ದು ಕ್ಲೋಸ್ ಆಗಿದೆ. ಇವಾಗ ಡಿಗ್ರಿ ವಿದ್ಯಾರ್ಥಿಗಳದ್ದು ಅಷ್ಟೇ ಅಪ್ಲಿಕೇಶನ್ ಇದೆ. ಬಟ್ ಡಿಗ್ರಿ ವಿದ್ಯಾರ್ಥಿಗಳದ್ದು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಬಟ್ ನಾನು ಮತ್ತೆ ಓಪನ್ ಮಾಡ್ತಾರೆ ಅವರು, ಟೆನ್ಷನ್ನ ತೊಗೊಳ್ಬೇಡಿ, ಅಪ್ಲೈನ ಮಾಡ್ಕೊಳ್ಳಿ. ಇವಾಗ ನಾನು SHP BCWD ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ವೆಬ್ಸೈಟ್ ಇದೆ ಈ ವರ್ಷ ಅಂತಲ್ಲ, 2 ವರ್ಷ ಆಯ್ತು ಇವಾಗ ಸಪ್ರೇಟ್ ವೆಬ್ಸೈಟಾಗಿ. ಯಾರ್ಯಾರು ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಬರ್ತಿರಲ್ಲ, ಅವರು BCWD ವೆಬ್ಸೈಟ್ನ ಲಾಗಿನ್ ಆಗಿ shp.bcwd ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ BCWD ಏನು ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ 28/5/2025 ತನಕ ಓಪನ್ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇದು ಅಲ್ಲಿ ತನಕ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅಪ್ಲೈನ ಮಾಡ್ಕೊಂಡು. ಪ್ರೀ ಮೆಟ್ರಿಕ್ ಆಲ್ರೆಡಿ ಕ್ಲೋಸ್ ಆಗಿದೆ. 1 to 10 ತನಕ ಪ್ರೀ ಮೆಟ್ರಿಕ್ ಬರುತ್ತೆ, ಕ್ಲೋಸ್ ಆಗಿದೆ. ಪೋಸ್ಟ್ ಮೆಟ್ರಿಕ್ನಲ್ಲಿ ಇವಾಗ ಡಿಗ್ರಿ ಅಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸೆಕೆಂಡ್ PUC ಆಲ್ರೆಡಿ ಕ್ಲೋಸ್ ಆಗಿದೆ. ಹಾಸ್ಟೆಲ್ಲು ಸೆಗ್ರಿಗೇಷನ್ ಕೂಡ ಆಗಿದೆ ಅವ್ರಿಗೆ. ಹಾಸ್ಟೆಲ್ ಓಪನ್ ಮಾಡೋ ಸಾಧ್ಯತೆ ಇಲ್ಲ ಅವ್ರದ್ದು. ಬಟ್ ಡಿಗ್ರಿ ಸ್ಟೂಡೆಂಟ್ಸು 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅಪ್ಲೈನ ಬೇಗ ಮಾಡ್ಕೊಳ್ಳಿ. ಇವಾಗ ಮೈನಾರಿಟಿ ಡಿಪಾರ್ಟ್ಮೆಂಟ್ದ ನೋಡ್ತಾ ಬಂದರೆ, ಮೈನಾರಿಟಿ ಶಾರ್ಟ್ಕಟಾಗಿ SHP ಅಂತ ಸರ್ಚ್ ಮಾಡಿ. SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ. SHP ಸರ್ಚ್ ಮಾಡಿದರೆ ಡೈರೆಕ್ಟ್ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ. ಆಲ್ರೆಡಿ ಇವಾಗ ಡೇಟು SHP ಮೈನಾರಿಟಿದು ಕ್ಲೋಸ್ ಆಗಿದೆ. ಬಟ್ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮೈನಾರಿಟಿ ಡೇಟು ಇಲ್ಲಿ ಕಾಣ್ತಿರೋದಲ್ಲ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಆಲ್ರೆಡಿ ಪ್ರೀ ಮೆಟ್ರಿಕ್ಕು ಕ್ಲೋಸು, ಪೋಸ್ಟ್ ಮೆಟ್ರಿಕ್ಕು ಕ್ಲೋಸ್ ಆಗಿದೆ. ಟೆನ್ಷನ್ ತೊಗೋಬೇಡಿ, ಇನ್ನೊಂದು 2-3 ಡೇಸ್ ವೇಟ್ ಮಾಡ್ಕೊಳ್ಳಿ, ಮತ್ತೆ ಓಪನ್ನ ಮಾಡ್ತಾರೆ. ಮತ್ತು ಟ್ರೈಬಲ್ ವೆಲ್ಫೇರ್ ST ಸ್ಟೂಡೆಂಟ್ಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಅದು ಕೂಡ ಓಪನ್ ಇದೆ. ಇನ್ನು ಪ್ರೀ ಮೆಟ್ರಿಕ್ ಕೂಡ ಓಪನ್ ಇದೆ. 1 to 10 ಯಾರು ನೋಡ್ತಿದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ. 31ನೇ ತಾರೀಕು ತನಕ ಟೈಮ್ ಇದೆ. ಇನ್ನೂ ಒಂದು 11 ಡೇಸ್ ಟೈಮ್ ಇದೆ. ಇದು ಕೂಡ ಇನ್ನೂ 11 ಡೇಸ್ ಟೈಮ್ ಇದೆ. ನೀವು ಅಪ್ಲೈನ ಮಾಡ್ಕೊಳ್ಳಿ ಬೇಗ ಬೇಗ. ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಪೋಸ್ಟ್ ಮೆಟ್ರಿಕ್ ಡಿಗ್ರಿ ಅವರು ಕೂಡ ಟೆನ್ಷನ್ ತೊಗೊಳ್ಬೇಡಿ. ಲಾಸ್ಟ್ ಡೇಟ್ ಏನು ಮುಂದಕ್ಕೆ ಹಾಕೋತಾನೆ ಹೋಗ್ತಾರೆ, ಬಟ್ ಕ್ಲೋಸ್ ಅಂತೂ ಮಾಡೋ ಸಾಧ್ಯತೆಯೇ ಇಲ್ಲ. ಯಾಕಪ್ಪ ಅಂತಂದರೆ ನಮಗೆ ಗೊತ್ತಿರುತ್ತೆ ಅದು ಯಾವಾಗ ಅಪ್ಡೇಟ್ ಆಗುತ್ತೆ. ಕ್ಲೋಸ್ ಮಾಡಿದ್ರು ಕೂಡ ಟೆನ್ಷನ್ ತೊಗೊಳ್ಬೇಡಿ. ಮತ್ತೆ 1 ವೀಕ್ ಇಲ್ಲ 15 ದಿನದ ಒಳಗಡೆ ಮತ್ತೆ ಓಪನ್ನ ಮಾಡೇ ಮಾಡ್ತಾರೆ, ಸಾಧ್ಯತೆ ಇದೆ. ಅದಕ್ಕೋಸ್ಕರ ಏನೇನು ತೊಂದರೆ ಇದೆ ಅಲ್ಲ, ಇನ್ಕಮ್ ಕಾಸ್ಟಲ್ಲಿ ನೇಮ್ ಚೇಂಜಸ್ಸು ಕರೆಕ್ಷನ್ ಇದ್ದರೆ ಇವಾಗಲೇ ಮಾಡ್ಕೊಳ್ಳಿ. ಯಾಕಂದರೆ ಇನ್ಕಮ್ ಕಾಸ್ಟಲ್ಲಿ ನೇಮ್ ಸಪ್ರೇಟ್ ಇದ್ದರೆ ಸ್ಕಾಲರ್ಶಿಪ್ ಬರೋದಿಲ್ಲ, ಅದಕ್ಕೋಸ್ಕರ. ಮತ್ತು ಈ ವಿಡಿಯೋನಲ್ಲಿ ಇಷ್ಟೇ ಮಾತಾಡ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಅಪ್ಡೇಟ್ನ ಕೊಡ್ತೀನಿ. ಬೇಕಿದ್ದರೆ ಏನೇ ಸಹಾಯ ಇದ್ದರೂ ಕಾಲ್ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟಾಟಾ, ಬೈ ಬಾಯ್.